ವಾಕಿಂಗ್ ಇಸ್ ಕಾಲ್ಡ್ ಕಿಂಗ್ ಆಫ್ ಎಕ್ಸಸೈಸ್ ಅಂತ ಕರಿತೀನಿ ನಾನು. ಬರೀ ವಾಕಿಂಗ್ ಕುರಿತಾಗೆ 2-3 ವೀಡಿಯೋಗಳು ಮಾಡಿದ್ದೀನಿ, ಲಕ್ಷಾಂತರ ವ್ಯೂಸ್ ಆಗಿದೆ. ಬಟ್ ಇವಾಗ ಒಂದು ಹೊಸ ಟೆಕ್ನಿಕ್ಕು, ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ ವಾಕಿಂಗ್ ಸ್ಟೈಲ್ ಎಷ್ಟೊಂದು ಅನುಕೂಲಗಳಿದೆ. ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಮಾಡೋಕ್ಕೆ, ಕ್ಯಾಲರೀಸ್ ಬರ್ನ್ ಆಗೋಕ್ಕೆ, ಮಸಲ್ಸ್ ಟೋನಪ್ ಆಗೋಕ್ಕೆ, ಸ್ಟ್ರಾಂಗ್ ಆಗೋದಕ್ಕೆ ಭಾಳ ಅನುಕೂಲ ಆಗುವಂಥ ಸಿಂಪಲ್ ಮಾಡಿಫಿಕೇಷನ್ಸ್ ಹೇಳ್ತೀನಿ ವಾಕಿಂಗಲ್ಲಿ. ಈ ವಿಡಿಯೋನ ಪೂರ್ತಿ ನೋಡಿಗಳಿದ್ದಾರೆ. ನಾನು ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ನಾನು 80ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮರದೇ ಈ ವಿಡಿಯೋನ ನಿಮ್ಮ ವಾಕಿಂಗ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕೆಂದರೆ ಅಷ್ಟೇ ಟೈಮಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕಳಿಸಿ ಎಕ್ಸ್ಟ್ರಾ ಸ್ಲಿಮ್ ಆಗೋದು, ಎಕ್ಸ್ಟ್ರಾ ಸ್ಮಾರ್ಟ್ ಆಗ್ಬೋದು. ಪವರ್ ವಾಕಿಂಗ್ ವಿತ್ ರೆಗ್ಯುಲರ್ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಪವರ್ ವಾಕಿಂಗ್ ಅಂದರೆ ನೋಡಿ, ಜನಸಾಮಾನ್ಯ ಅಂದರೆ ವಾಕಿಂಗ್ ಸುಮ್ಮನೆ ವಯಸ್ಸಾದವರು, ಕೈಲಾಗ್ದವರು, ಬೇರೆ ಎಕ್ಸಸೈಸ್ ಮಾಡೋಕ್ಕಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ಅದು ಬೇರೆ ಏನೋ ವೆಯ್ಟ್ ಎತ್ತಕ್ಕಲ್ಲ ಅಂತ ಸುಮ್ಮನೆ ವಾಕ್ ಮಾಡ್ಕೋತಾರಪ್ಪ ಅನ್ನೋ ಅಂಡರ್ ರೇಟ್ ಮಾಡ್ತಾರೆ. ಇಲ್ಲ ವಾಕಿಂಗ್ ಎಷ್ಟೊಂದು ಅನುಕೂಲಗಳಿವೆ. ಸೊ ಏನಂತ ನಾರ್ಮಲಾಗಿ ಸಿಂಪಲಾಗಿ ವಾಕ್ ಮಾಡೋವಂಥದ್ದು, ಏನೋ ಮಾತಾಡ್ಕೊತ ಗ್ರೂಪಲ್ಲಿ ಹೆಂಗೋ ವಾಕ್ ಮಾಡೋಂಥದ್ದು ಮಾಡ್ತಾರೆ. ಆ ಥರ ಅಲ್ಲ. ಪವರ್ ವಾಕಿಂಗ್ ಅಂದರೆ ಏನು? ಪವರ್ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಕ್ಯಾಲರೀಸ್ ಬೇಗ ಬರ್ನ್ ಆಗುತ್ತೆ, ಬಾಡಿ ವೆಯ್ಟ್ ಬೇಗ ಕಡಿಮೆ ಆಗುತ್ತೆ, ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಬಾಡಿ ಟೋನಪ್ ಚೆನ್ನಾಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಪ್ಲಸ್ ಕಾರ್ಡಿಯೋವಾಸ್ಕ್ಯುಲರ್ ಹಾರ್ಟಿಗೆ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಪವರ್ ವಾಕಿಂಗ್ ಅಂದರೆ ಏನು, ಯಾವ ರೀತಿ ಮಾಡಬೇಕು ಅಂತ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ. ಮರ್ಯಾದೆ ಪೂರ್ತಿ ನೋಡಿ. ಇವಾಗಲೇ ನಿಮ್ಮ ಬಂಧು ಮಿತ್ರರಿಗೆ, ಗೆಳೆಯರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಯಾಕೆಂದರೆ ಬರೀ ವಾಕಿಂಗ್ ಮಾಡ್ತಿರ್ತಾರೆ. ಅದ್ರ ಬೆನಿಫಿಟ್ ತೊಗೊಳ್ಳಿ, ಡಬಲ್ ಬೆನಿಫಿಟ್ ತರಲಿ, ಡಬಲ್ ವೆಯ್ಟ್ ಕಡಿಮೆ ಆಗಲಿ, ಕ್ಯಾಲರೀಸ್ ಚೆನ್ನಾಗಿ ಬರಲಿ, ಅವ್ರು ಮತ್ತೆ ಇನ್ನೂ ತುಂಬ ಚೆನ್ನಾಗಿ ಸ್ಮಾರ್ಟ್ ಆಗಲಿ. ಕೆಲವರೆ ಪವರ್ ವಾಕಿಂಗ್ ವಿತ್ ಇಂಟರ್ವಲ್ ಬೂಸ್ಟ್ ಅಂತೀವಿ. ಏನು ಪವರ್ ವಾಕಿಂಗ್ ಅಂತ ನೋಡಿ, ಆ ಪವರ್ ವಾಕಿಂಗ್ ಮಾಡೋದು ಅಷ್ಟು ಅನುಕೂಲಗಳಪ್ಪ ಅಂದರೆ ಡಬಲ್ ಕ್ಯಾಲರೀಸ್ ಬರ್ನ್ ಆಗುತ್ತೆ. ನೋಡಿ, ನಾವು ಬಾಡಿ ವೆಯ್ಟ್ ಕಡಿಮೆ ಮಾಡೋಕ್ಕೆ ಎಕ್ಸಸೈಸ್ ವಾಕಿಂಗ್ ಮಾಡೋಕ್ಕೆ ಹೇಳ್ತೀವಿ. ನಿಧಾನಕ್ಕೆ ಎಮ್ಮೆ ಥರ ಎಮ್ಮೆ ಮಳೆ ಸುರಿದಂಥ ಥರ ನಿಧಾನ ನಡೆದ್ರೆ ಅಷ್ಟೊಂದು ಕ್ಯಾಲರೀಸ್ ಬರ್ನ್ ಆಗಲ್ಲ. ಎಕ್ಸಸೈಸ್ ಆಗುತ್ತೆ, ಬಟ್ ಕ್ಯಾಲರೀಸ್ ಬರಲ್ಲ, ಬಾಡಿ ವೆಯ್ಟ್ ಕಡಿಮೆ ಆಗಲ್ಲ. ಸೊ ಪವರ್ ವಾಕಿಂಗ್ ಮಾಡಿದಾಗ ಏನಪ್ಪ ಪವರ್ ವಾಕಿಂಗ್ ಅಂದರೆ ಬ್ರಿಸ್ಕ್ ವಾಕ್ ಮಾಡಬೇಕು. ಮೈಯಲ್ಲಿ ಸ್ವಲ್ಪ ಬೆವರಳಿ ಬ್ರಿಸ್ಕ್ ವಾಕ್ ಮಾಡಬೇಕು. ಅಫ್ಕೋರ್ಸ್ ಫಸ್ಟ್ ಇನಿಷಿಯಲ್ ಆಗಿ ಒಂದು 5 ಮಿನಿಟ್ಸ್ 8 ಮಿನಿಟ್ಸ್ ಸ್ವಲ್ಪ ವಾರ್ಮಪ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಳ್ಳಿ, ಸ್ಲೋ ಆಗಿ ನಡೆಯೋದು. ಆದಮೇಲೆ ಪವರ್ ವಾಕಿಂಗ್ ಅಂತ ಬ್ರಿಸ್ಕ್ ವಾಕ್ ಮಾಡೋಂತು. ಎಷ್ಟು ಬ್ರಿಸ್ಕ್ ವಾಕ್ ಮಾಡಬೇಕಪ್ಪ ಅಂದರೆ ನಿಮ್ಮ ಕೈ ಆಟೋಮೆಟಿಕ್ಕಾಗಿ ಈ ಥರ ಮೂವ್ ಆಗಿ ಶುರು ಆಗುತ್ತೆ. ಇದಾಗ ನಡೀತಾರೆ, ಕೈ ಹಿಡ್ಕೊಂಡು ಹಿಂದೆ ಹಿಂಗೆ ಆರಾಮಾಗಿ ಹೋಗ್ತಿತ್ತು, ಕೈಯಲ್ಲಿ ಜೋಬಲ್ಲಿ ಕೈ ಹಾಕ್ಕೊಂಡು ನಡೀತಿತ್ತು. ಆ ಥರ ಆದರೆ ಅದಕ್ಕೆ ಬ್ರಿಸ್ಕ್ ವಾಕ್ ಇರಲ್ಲ. ಬ್ರಿಸ್ಕ್ ವಾಕ್ ಮಾಡುವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಕೈ ಈ ಥರ ಇನ್ನು ಮುಂದೆ ನೋಡಿ, ಈ ಥರ ನಡೆಯೋದಕ್ಕೆ ಬ್ರಿಸ್ಕ್ ವಾಕಿಂಗ್ ಅಂತೇಳಿ ಮೈಯಲ್ಲಿ ಸ್ವಲ್ಪ ಬೆವರಳ್ಕೊಂಡು ಬ್ರಿಸ್ಕ್ ವಾಕ್ ಮಾಡಬೇಕು. ಒಂದು 15-20 ಮಿನಿಟ್ಸ್ ಅದ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಂತ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಬೆವರಳಿಯುತ್ತೆ, ಡಬಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ನಾರ್ಮಲಾಗಿ ಏನು ನಾರ್ಮಲ್ ವಾಕಿಂಗ್ ಮಾಡ್ತಿರ್ತಾರೆ ನಾರ್ಮಲ್ ಪೇಸಲ್ಲಿ, ಅದಕ್ಕಿಂತ ಡಬಲ್ ಎನರ್ಜಿ, ಡಬಲ್ ಕ್ಯಾಲರೀಸ್ ಬರ್ನ್ ಆಗುತ್ತೆ, ನಿಮ್ಮ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ, ಹಾರ್ಟ್ಗೆ ಹೆಚ್ಚಿನ ಒತ್ತಡ ಬೀಳುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟು ಕೂಡ ಕಾರ್ಡಿಯೋವಾಸ್ಕ್ಯುಲರ್ ಎಕ್ಸಸೈಸ್ ಆಗುತ್ತೆ, ಹಾರ್ಟು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಈ ಪವರ್ ವಾಕಿಂಗ್ ಭಾಳ ಇಂಪಾರ್ಟೆಂಟು. ಸೊ ಪವರ್ ವಾಕಿಂಗ್ ಮಾಡೋದ್ರಿಂದ ಅಂತ ಎಷ್ಟೊಂದು ಅನುಕೂಲಗಳಿದೆ ಅಲ್ವಾ. ಈ ಥರ ಆಗುತ್ತೆ. ನೀವು ಉಸಿರಾಟ ಜಾಸ್ತಿ ಆಗುತ್ತೆ ನೋಡಿ, ಬ್ರಿಸ್ಕ್ ವಾಕ್ ಮಾಡಿದಾಗ ಉಸಿರಾಟ ಜಾಸ್ತಿ ಆಗುತ್ತೆ. ಸೊ ಈ ಥರ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ರಕ್ತ ಪರಿಚಲನೆ ಎಲ್ಲ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಬೆವರುಳಿಯುತ್ತೆ, ಬೊಜ್ಜು ಕೂಡ ಬೇಗ ಕರಗುತ್ತೆ, ಮತ್ತು ನಂಬರ್ ಆಫ್ ಮಸಲ್ಸ್ ವರ್ಕ್ ಮಾಡೋದು ಜಾಸ್ತಿ ಆಗುತ್ತೆ, ಮಸಲ್ಸ್ಗೂ ಜಾಸ್ತಿ ಲೋಡ್ ಬೀಳುತ್ತೆ, ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಇಂಟರ್ವಲ್ ಬೂಸ್ಟ್ ಅಂತ ಏನಪ್ಪ ಅಂದರೆ 2-3 ನಿಮಿಷ 4 ನಿಮಿಷ ನಡೆದ ಮೇಲೆ ಒಂದು 30 to 60 ಸೆಕೆಂಡ್ ಅಂದರೆ 30 ಸೆಕೆಂಡಿಂದ 1 ನಿಮಿಷದವರೆಗೂ ಫಾಸ್ಟ್ ಬ್ರಿಸ್ಕ್ ಆಗಿ ಈ ಥರ ನಿಮ್ಗೆ ಎಲ್ಬೋನ್ ಈ ಥರ ಮಡ್ಸ್ಕೊಂಡು ಬ್ರಿಸ್ಕ್ ಆಗಿ ವಾಕ್ ಮಾಡೋದು. ಬ್ರಿಸ್ಕ್ ವಾಕ್ ಮಾಡೋದಾಗ ಏನಾಗುತ್ತೆ, ಮೈಯಲ್ಲಿ ಬೆವರು ಜಾಸ್ತಿ ಇರುತ್ತೆ, ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಚೆನ್ನಾಗುತ್ತೆ, ಹೊಟ್ಟೆ ಚೆನ್ನಾಗಿ ಕರಗುತ್ತೆ. ಸೊ ಬ್ರಿಸ್ಕ್ ವಾಕ್ ಮಾಡೋವಂಥದ್ದು ಅಥವಾ ಬೆಟ್ಟ ಹತ್ತುವಂಥದ್ದು ನೋಡಿ. ಸಾಧಾರಣ ನಾನು ನಮ್ಮ ತುಮಕೂರಲ್ಲಿ ದೇವರಾಯನದುರ್ಗ ಬೆಟ್ಟ ಅಂತಿದೆ, ಬೆಟ್ಟ ಹತ್ತಕ್ಕೆ ಹೋಗ್ತೀವಿ ವಾರಕ್ಕೊಂದ್ಸರಿ, ಸಂಡೇಸ್ ಯೂಶಲಿ. ಸೊ ಬೆಟ್ಟ ಹತ್ತಿದಾಗ ಜಾಸ್ತಿ ಕ್ಯಾಲರೀಸ್ ಬರುತ್ತೆ, ಯಾಕೆಂದರೆ ಎಕ್ಸ್ಟ್ರಾ ಎಫರ್ಟ್ಸ್ ಆಗಬೇಕು, ಕಾರ್ಡಿಯೋ ಎಕ್ಸಸೈಸ್ ಆಗುತ್ತೆ, ಅದಕ್ಕೆ ಕಾರ್ಡಿಯೋ ವರ್ಕೌಟ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಕಾರ್ಡಿಯೋಕ್ಕೆ ಕೆಲಸ ಆಗುತ್ತೆ, ಎಕ್ಸ್ಟ್ರಾ ವರ್ಕೌಟ್ ಆಗುತ್ತೆ, ಮತ್ತು ಬರ್ನ್ ನಿಮ್ಮ ಎಕ್ಸೆಸ್ ಆಫ್ ಕ್ಯಾಲರೀಸ್ ಬೇಕಾಗುತ್ತೆ. ಆ ಥರ ಒಂದು ಟಾಸ್ಕ್ ಕೊಟ್ಟಾಗ ಬಾಡಿಗೆ, ಹಾಗೆ ಬಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಕ್ಸ್ಟ್ರಾ ಕ್ಯಾಲರೀಸ್ ಬರುತ್ತೆ, ಬಾಡಿ ವೇಟ್ ಎಸ್ಪೆಷಲಿ ಹೊಟ್ಟೆ ಬಜ್ಕರಕ್ಕೆ ಭಾಳ ಅನುಕೂಲ ಆಗುತ್ತೆ. ಪವರ್ ವಾಕಿಂಗಲ್ಲಿ ನಾನು ಹೇಳ್ದಂಗೆ ಏನು ಮಾಡಬೇಕು ಅಂದರೆ, ಎದೆ ಉಬ್ಬಿಸಿರಬೇಕು, ಭುಜಾರ್ಡ್ ಅಗಲವಾಗಿರಲಿ, ಮುಂದೆ ನೋಡ್ತಾ ಇರಬೇಕು, ಕತ್ಬಕ್ಸ್ ಮುಂದೆ ನೋಡಬೇಕು, ಮತ್ತು ಕೋರ್ ಮಸಲ್ಸ್ನ ಹೊಟ್ಟೆ ಮಸಲ್ಸ್ನ ಸ್ವಲ್ಪ ಒಳಗೆ ಎಳೆದಿಟ್ಕೋಬೇಕು. ಸೊ ಈ ಥರ ಮಾಡಿದಾಗ ಇನ್ನೂ ಮಸಲ್ಸ್ ಜಾಸ್ತಿ ಕೆಲಸ ಮಾಡುತ್ತೆ, ವರ್ಕ್ಲೋಡ್ ಜಾಸ್ತಿ ಆಗುತ್ತೆ, ಸ್ಟಿಫಾಗಿ ನಡಿಬೇಕು, ಜೊತೆಗೆ ಎಲ್ಬೋ ಜಾಯಿಂಟ್ಸ್ ಇದೆಲ್ಲ 90 degrees ಬೆಂಡ್ ಆಗಬೇಕು. ಈ ಥರ ಮೂವ್ಮೆಂಟ್ಸ್ ಮಾಡಬೇಕು ಬ್ರಿಸ್ಕ್ ವಾಕ್ ಮಾಡುವಾಗ. ಅವಾಗೇನಂತಂದರೆ ನೋಡಿ, ನಡೆಯುವಾಗ ಯೂಶಲಿ ಕಾಲ್ಗೆ ಎಕ್ಸೈಸ್, ಕೈ ಸ್ವಲ್ಪ ಸೈಡ್ ಇಟ್ಕೊಂಡು ನಡೀತೈತೀವಲ್ವಾ, ಈ ಥರ ಮಾಡಿದಾಗ ಏನಂತೆ ಕೈ ಕೂಡ ಅಪ್ಪರ್ ಬಾಡಿ ಕೂಡ ಎಕ್ಸೈಸ್ ಆಗುತ್ತೆ, ಕೈ ಕೂಡ ಲೋಡ್ ಬೀಳುತ್ತೆ, ಕೈ ಕೂಡ ಎಕ್ಸ್ಟ್ರಾ ಕ್ಯಾಲೋರಿ ಬೇಕಾಗುತ್ತೆ. ಸೊ ಈ ಥರ ಬ್ರಿಸ್ಕ್ ವಾಕ್ ಮಾಡಿದಾಗ, ಪವರ್ ವಾಕ್ ಮಾಡಿದಾಗ ಏನಾಗುತ್ತೆ, ಓಲ್ ಬಾಡಿ ಎಕ್ಸೈಸ್ ಆಗುತ್ತೆ, ನಿಮ್ಮ ಕ್ಯಾಲೋರಿ ಕನ್ಸಂಪ್ಷನ್ ಡಬಲ್ ಆಗುತ್ತೆ, ಉಸಿರಾಟ ಕೂಡ
ಡೀಪ್ ಬ್ರೀತ್ ಒಳಗೆ ಶುರು ಮಾಡ್ತೀವಿ. ಸೊ ಈ ಥರ ಮಾಡಿದಾಗ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗ್ತದೆ ದೇಹದಲ್ಲಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಪ್ರೊಡಕ್ಟಿವ್ ನಿಮಗೆ ವೆಯ್ಟ್ ಕಡಿಮೆ ಆಗೋಕ್ಕೆ. ಬ್ರಿಸ್ಕ್ ವಾಕ್ ಮಾಡಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಆಮೇಲೆ ಸ್ಲೋ ವಾಕ್ ಮಾಡಿ ಗ್ರ್ಯಾಜುವಲಾಗಿ ಕಡಿಮೆ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ. ಅದು ಸ್ಲೋ ಡೌನ್ ಮಾಡುವಂಥದ್ದು, ಕೂಲ್ ಡೌನ್ ಮಾಡುವಂಥದ್ದು ಬಾಡಿ. ಸೊ ಯಾವ ರೀತಿ ಈ ಥರ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಂತೆ ನೋಡಿ, ಡಬಲ್ ಕ್ಯಾಲರೀಸ್ ನಾರ್ಮಲ್ ನಡೆದಾಗ ಏನಂತೆ ಅರೌಂಡ್ 200 to 250 ಕ್ಯಾಲರೀಸ್ ಪರ್ ಅವರ್ ಬರ್ನ್ ಆಗುತ್ತೆ. ಬಟ್ ಇದರ ಬ್ರಿಸ್ಕ್ ವಾಕ್ ಮಾಡಿದಾಗ, ಪವರ್ ವಾಕ್ ಮಾಡಿದಾಗ ಏನಂತೆ ಡಬಲ್ ಆಗುತ್ತೆ, ಅರೌಂಡ್ 400 to 500 ಕ್ಯಾಲರೀಸ್ನಿಂದು ಎನರ್ಜಿ ಕನ್ಸಪ್ಷನ್ ಆಗುತ್ತೆ. ಅಷ್ಟು ಫ್ಯಾಟ್ ಕೂಡ ಬರ್ನ್ ಆಗ್ತದೆ. ಸೊ ಯಾರಿಗೆ ನಿಮಗೆ ಬಾಡಿ ವೇಟ್ ಕಡಿಮೆ ಮಾಡಬೇಕು, ಯಾರಿಗೆ ಬೊಜ್ಜು ಜಾಸ್ತಿ ಇದೆ, ಈ ಥರ ಪವರ್ ವಾಕ್ ಮಾಡಿದಾಗ ಏನಾಗುತ್ತೆ, ಅವರ ಬಾಡಿ ವೇಟ್ ಬೇಗ ಕಡಿಮೆ ಆಗುತ್ತೆ. ಅಲ್ಲ ಎಷ್ಟೊಂದು ಜನ ನಾನು ಪೇಷಂಟ್ ಕೇಳ್ತಿದ್ದೆ, ಸರ್ ವಾಕಿಂಗ್ ಮಾಡ್ತಾನೆ ಇದ್ದೀನಿ ಸರ್, 2 ಕಿಲೋಮೀಟ್ರು ನಮ್ಮದು ತುಮಕೂರಲ್ಲಿ ಗ್ರೌಂಡ್ ಇದೆ, ಹೈಸ್ಕೂಲ್ ಗ್ರೌಂಡ್ ಇದೆ, ಅಲ್ಲಿ ಹೋದರೆ ಮಹಾತ್ಮ ಗಾಂಧಿ ಸ್ಟೇಡಿಯಮ್ದು ಸರ್ 2 ರೌಂಡ್ ಆಗ್ತೀನಿ, 3 ರೌಂಡ್ ಆಗ್ತೀನಿ, ವೆಯ್ಟೇ ಕಡಿಮೆ ಆಗಿಲ್ಲ ಸರ್, ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಪವರ್ ವಾಕ್ ಪ್ರಾಕ್ಟೀಸ್ ಮಾಡಿ. ಪವರ್ ವಾಕ್ ಮಾಡಿದಾಗ ನಾನು ಹೇಳಿದಂಗೆ ಡಬಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಸೊ ಬಾಡಿ ಮೇಯ್ನ್ ಉದ್ದೇಶ ಅದಲ್ವ, ನೀವು ಬ್ಯಾಂಕ್ ಅಕೌಂಟ್ ಇದ್ದಂಗೆ ಡೆಪಾಸಿಟ್ ಕಡಿಮೆ ಮಾಡಬೇಕು, ವಿಡ್ರಾ ಜಾಸ್ತಿ ಮಾಡಬೇಕು. ಸೊ ನೀವು ಪವರ್ ವಾಕ್ ಮಾಡಿದಾಗ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಡಬಲ್ ಆಗುತ್ತೆ. 200 to 250 ಇದ್ದು 400 to 500 ಕ್ಯಾಲರೀಸ್ ಬರ್ನ್ ಆಗುತ್ತೆ ಪರ್ ಅವರು. ಪ್ಲಸ್ ನೀವು ಊಟ ತಿಂದು ಕಂಟ್ರೋಲ್ ಮಾಡಬೇಕು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬಾಡಿ ವೇಟ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಸೊ ಪವರ್ ಬ್ರಿಸ್ಕ್ ವಾಕ್ ಮಾಡಿ. ಯಾರ್ಯಾರು ಬಾಡಿ ವೇಟ್ ಕಡಿಮೆ ಮಾಡಬೇಕು ಅಂತ ಆಸೆ ಇರುತ್ತೆ, ಎಸ್ಪೆಷಲಿ ಮದುವೆ ಟೈಮಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಿರ್ತಾರೆ ಬಾಡಿ ವೇಟ್ ಕಡಿಮೆ ಆಗಬೇಕು ಅಂತ. ಸೊ ಅಂಥ ಹೆಣ್ಮಕ್ಳಿಗೆ, ಅದರ್ವೈಸ್ ಬೊಜ್ಜಿರೋರಿಗೆ, ಒಬಾಸಿಟಿ ಇರೋರಿಗೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್ಗೆಲ್ಲ ವೀಡಿಯೋನ ಇವಾಗಲೇ ಮರ್ಯಾದೆ ಫಾರ್ವರ್ಡ್ ಮಾಡಿ. ಕೆಲವು ಬೋನಸ್ ಟಿಪ್ಸು ಏನು ಈ ಥರ ನಾನು ಹೇಳ್ದಂಗೆ ಹೆಣ್ಮಕ್ಳಿಗೆ ಬೇಗ ವೆಯ್ಟ್ ಕಡಿಮೆ ಮಾಡಬೇಕು ಅಂತಂದರೆ, ಒಂದು ಅರ್ಲಿ ಮಾರ್ನಿಂಗ್ ವಾಕ್ ಮಾಡಿ, ಸ್ವಲ್ಪ ಖಾಲಿ ಹೊಟ್ಟೆ ಇರಲಿ, ಬ್ರಿಸ್ಕ್ ವಾಕ್ ಮಾಡಿ, ಅದೊಂದು. ಎರಡನೇದು, ನಿಮಗೆ ಮ್ಯೂಸಿಕ್ ಪಾಡ್ಕಾಸ್ಟು ಮ್ಯೂಸಿಕ್ಕೇನು ಹಾಕ್ಕೊಳ್ಳಿ, ಸ್ವಲ್ಪ ಅಪ್ಬೀಟ್ ಇರುವಂತಹ ಮ್ಯೂಸಿಕ್ ಹಾಕ್ಕೊಂಡ್ರೆ ನಿಮ್ಗೆ ಒಂದು ದೇಹ ಇದಾಗುತ್ತೆ. ಕೆಲವು ನಿಮ್ಮ ಜಂಬೋ ಡ್ಯಾನ್ಸಿಂಗ್ ಅಂತ ಮಾಡ್ತಾರೆ, ಎಷ್ಟೊಂದು ಥರ ಡ್ಯಾನ್ಸಸ್ ಎಲ್ಲ ಮಾಡ್ತಾರೆ, ಅಪ್ಬೀಟಿಂಗ್ ಡ್ಯಾನ್ಸ್ ಇರುತ್ತೆ. ಸೊ ಆ ಥರ ಮಾಡಿದೆ ಅಂತ ನಿಮ್ಮ ಬಾಡಿ ಅದಕ್ಕೆ ರಿದಮ್ಗೆ ಪ್ರಕಾರ ಮೂಮೆಂಟ್ಸ್ ಮಾಡೋಕ್ಕೆ ಶುರುವಾಗುತ್ತೆ. ನಿಮಗೆ ಫ್ರೀಯಾಗಿ ಮೂಮೆಂಟ್ಸು, ಫಾಸ್ಟ್ ಮೂಮೆಂಟ್ಸ್ ಆಗುತ್ತೆ ಅಪ್ಬೀಟಿಂಗ್ ಇದ್ದಾಗ. ಸೊ ನಿಮ್ಗೆ ಯು ಸ್ಟಾರ್ಟ್ ಎಂಜಾಯಿಂಗ್ ದ ವಾಕಿಂಗ್ ಆಲ್ಸೋ ಅಲ್ವಾ. ನಿಮಗೆ ಒಂದು ನಡೆಯುವಂಥದ್ದು ಏನೋ ಒಂದು ಕಷ್ಟದ ಕೆಲಸ ಅನ್ನಲ್ಲ, ನೀವು ಸ್ಟಾರ್ಟ್ ಎಂಜಾಯಿಂಗ್ ಇಟ್ ಅಲ್ವಾ. ಅದನ್ನು ಎಂಜಾಯ್ ಮಾಡ್ತೀರಾ, ಬೇಗ ಕ್ಯಾಲರೀಸ್ ಬರ್ನ್ ಆಗುತ್ತೆ, ಅದು ಅನುಕೂಲ ಆಗುತ್ತೆ. ಜೊತೆಗೆ ನೀವು ಎಷ್ಟು ದೂರ ನಡೀತೀರ ಸ್ಟೆಪ್ಸ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಇವಾಗೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಆ್ಯಪ್ ಇರುವಂಥ ವಾಚ್ ಮೇಲೆ ಸ್ಮಾರ್ಟ್ ವಾಚಸ್ ಹಾಕ್ಕೊಂಡು ನೀವು ಕ್ಯಾನ್ ಗೆಟ್ ಎಷ್ಟು ಸ್ಟೆಪ್ಸ್ ನಡೆದಿದ್ದೀರಾ, ಎಷ್ಟು ನಡೆದಿದೆ ಅಂತ ಕೂಡ ಗೊತ್ತಾಗುತ್ತೆ. ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ಹೇಗೆ ಏನಂತ. ಜೊತೆಗೆ ಪವರ್ ವಾಕ್ ಮಾಡೋದ್ರಿಂದ ಬೇಗನೆ ಒಂದು 1 ಅವರಲ್ಲಿ ನೀವು ಕರಗಿಸ್ಬೇಕಾರಂಥ ಬೊಜ್ಜನ್ನ ಕರಬೇಕಂತ ಕ್ಯಾಲರಿ ನಾವು 30 ಮಿನಿಟ್ಸಲ್ಲಿ ಕರಗ್ಬೋದು. ಇವೆಲ್ಲ ಎಷ್ಟೊಂದು ಅನುಕೂಲಗಳಿದೆ. ಸೊ ಇದೆಲ್ಲ ಮಾಡೋದು ಭಾಳ ಇಂಪಾರ್ಟೆಂಟು. 1 ಅವರ್ ಕ್ಯಾಶುವಲ್ ನಿಧಾನಕ್ಕೆ 1 ಅವರ್ ವಾಕ್ ಮಾಡೋ ಬದಲು ಈ ಥರ ಪವರ್ ವಾಕ್ನ 30 ಮಿನಿಟ್ಸ್ ಮಾಡೋದು ಭಾಳ ಒಳ್ಳೆಯದು. ಎಷ್ಟೊಂದು ಅನುಕೂಲ, ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಡಿ ವೇಟ್ ಕಡಿಮೆ ಆಗುತ್ತೆ, ಮೈಯಲ್ಲಿ ಬೆವರು ಇಳಿಯುತ್ತೆ. ಈ ಥರ ಮೂಮೆಂಟ್ಸ್ ಮಾಡಿದಾಗ ಅಪ್ಪರ್ ಲಿಂಬು ಎಕ್ಸಸೈಸ್ ಆಗುತ್ತೆ, ಅಪ್ಪರ್ ಲಿಂಬ್ ಕೂಡ ಎಕ್ಸ್ಟ್ರಾ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಬಾಡಿ ವೇಟ್ ಕಡಿಮೆ ಆಗೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಪವರ್ ವಾಕಿಂಗಿಂದ ಬರೀ ನಿಮ್ಗೆ ಬೊಜ್ಜು ಕರಗೋದಲ್ಲ, ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ. ಯಾವ ಸರ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂದರೆ, ಒಂದು ಕಾರ್ಡಿಯೋಪಲ್ಮನರಿ ಎಕ್ಸಸೈಸ್, ನೀವು ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ, ಲಂಗ್ಸ್ ಸ್ಟ್ರಾಂಗ್ ಆಗುತ್ತೆ. ಯಾಕೆಂದರೆ ಬ್ರಿಸ್ಕ್ ಮಾಡಿದ್ರು ಎದು ಹೇಳಿ ನಾವು ಡೀಪ್ ಬ್ರೀತ್ ತೊಗೊಳ್ತೀವಿ, ಅವಾಗ ಏನಾಗುತ್ತೆ, ಲಂಗ್ಸ್ ಕೂಡ ಹೆಚ್ಚಿನ ಒಂದು ಕೆಲಸ ಬಿಡುತ್ತೆ, ಲಂಗ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಹಾರ್ಟ್ ಕೂಡ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಬಾಡಿ ವೇಟ್ ಅಂತೂ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಗೆ ಇನ್ಸುಲಿನ್ ಸೆನ್ಸಿಟಿವ್ ಆಗುತ್ತೆ. ಯಾರಿಗೆ ಡಯಾಬಿಟೀಸ್ ಇರ್ತಲ್ಲ, ಹೆಚ್ಚಿನವರು ಡಯಾಬಿಟೀಸ್ ಇರೋರು, ಹೈಪರ್ ಟೆನ್ಷನ್, BP ಎಲ್ಲ ವಾಕ್ ಮಾಡೋರು. ಸೊ ನಿಧಾನಕ್ಕೆ ವಾಕ್ ಮಾಡೋ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇನ್ಸುಲಿನ್ ಸೆನ್ಸಿಟಿವ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟೀಸ್ ಬೇಗ ಕಂಟ್ರೋಲಿಗೆ ಬರುತ್ತೆ, BP ಕೂಡ ಬೇಗ ಕಂಟ್ರೋಲಿಗೆ ಬರುತ್ತೆ ಗೆಳೆಯರೆ. ಜೊತೆಗೆ ನಿಮ್ಮ ಜಾಯಿಂಟ್ಸ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮಸಲ್ಸು, ಬೋನ್ಸು, ಜಾಯಿಂಟ್ಸ್ಗಳು ಸ್ಟಿಫ್ ಆಗುತ್ತೆ. ಬ್ರಿಸ್ಕ್ ವಾಕ್ ಮಾಡಿದಾಗ ಅಂತ ಲೋಡ್ ಜಾಸ್ತಿ ಬೀಳುತ್ತೆ, ಮಂಡಿಗೆ ಆಗಲಿ ಅಥವಾ ಬೋನ್ಸ್ಗೆ ಆಗಲಿ. ಸೊ ಆಟೋಮೆಟಿಕಾಗಿ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಕಡಿಮೆ, ಜಾಯಿಂಟ್ ಮೊಬಿಲಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಓವರಾಲ್ ನಿಮ್ಮ ಬಾಡಿ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ. ಸೊ ನಿಮ್ಗೆ ಎಂಡೋರ್ಫಿನ್ಸ್ ತುಂಬ ಜಾಸ್ತಿ ರಿಲೀಸ್ ಆಗುತ್ತೆ. ನಾವು ನಡೆಯೋದಕ್ಕಿಂತ ಬ್ರಿಸ್ಕ್ ವಾಕ್ ಮಾಡಿದಾಗ ಎಂಡೋರ್ಫಿನ್ಸ್ ಅಂತ ಹೇಳ್ತೀವಲ್ಲ, ಅವು ಎಂಡೋರ್ಫಿನ್ಸ್ ಚೆನ್ನಾಗಿ ರಿಲೀಸ್ ಆಗುತ್ತೆ. ಅವು ನಿಮ್ಗೆ ನ್ಯಾಚುರಲ್ ಪೈನ್ ಕಿಲ್ಲರ್ಸ್ ಥರನೂ ಕೆಲಸ ಮಾಡುತ್ತೆ, ಜೊತೆಗೆ ಮೂಡ್ ಎಲಿವೇಟರ್ ಥರ ಕೆಲಸ ಮಾಡುತ್ತೆ. ಸೊ ಯಾರಿಗೆ ಡಿಪ್ರೆಷನ್ ಇದೆ, ಯಾರಿಗೆ ಆಂಗ್ಸೈಟಿ ಇದೆ, ಮೂಡ್ ಪ್ರಾಬ್ಲಮ್ಸ್ ಇದೆಯಲ್ಲ, ಅವ್ರಿಗೆ ಕೂಡ ಈ ಥರ ಪವರ್ ವಾಕ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ನಾರ್ಮಲ್ ವಾಕಿಂಗಿಂತ. ಸೊ ಈ ರೀತಿ ನಾನಾ ರೀತಿಯ ಅನುಕೂಲದಿಂದ ಬರೀ ಕೆಲವರು ಬೋರ್ ಹೊಡೆದಿರುತ್ತೆ, ಮಾಮೂಲಿ ಥರ ವಾಕ್ ಮಾಡಿ ಏನು ಉಪಯೋಗ ಇಲ್ಲ ಅಂತಾರೆ. ಈ ಥರ ಒಂದು ಒಳ್ಳೆ ವಿಧಾನ ಹೇಳ್ಕೊಟ್ಟಿದ್ದೀನಿ, ಪವರ್ ವಾಕಿಂಗ್ ಅಂತ. ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಎಲ್ಲ ರೀತಿಯ ಅನುಕೂಲಗಳಿದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಇವಾಗಲೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ನಾಳೆ ಬೆಳಗ್ಗೆ ವಾಕ್ ಮಾಡುವಾಗ ಯಾವ ರೀತಿ ವಾಕ್ ಮಾಡೋದು ನೆನಪಿದೆ. ಸುಮ್ಮನೆ ಏನು ವಾಕ್ ಮಾಡ್ತಾರೆ ಅಂತ ಆಗೋದು ಬೇಡ. ನಿಮ್ಮಲ್ಲಿ ನಿಮ್ಮ ಹೆಂಡ್ತಿನೋ ಗಂಡನೋ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ, ರಿಲೇಟಿವ್ಸ್ ಎಲ್ಲ, ಸುಮ್ಮನೆ ವಾಕಿಂಗ್ ಹೋಗಿದ್ದೆಪ್ಪ 1 kg ವೆಯ್ಟ್ ಕಡಿಮೆ ಆಗಿರುತ್ತೆ, ಆ ಥರ ಆಗಬೇಡ, ಆ ಥರ ಆಗೋದು ಬೇಡ ನಿಮಗೆ ಅಲ್ವಾ. ಸೊ ನನಗೆ ಈ ವಿಡಿಯೋ ಮಾಡ್ತಾ ನನಗೆ ಸ್ಟಿಮ್ಯುಲೇಟ್ ಆಗ್ತದೆ. ಸೊ ಪವರ್ ವಾಕಿಂಗ್ ಮಾಡಿ, ಬ್ರಿಸ್ಕ್ ವಾಕ್ ಮಾಡಿ, ವಾಕ್ ವಿತ್ ಪರ್ಪಸ್, ಪೋಸ್ಚರ್ ಆ್ಯಂಡ್ ಪವರ್ ಅಲ್ವಾ. ಪವರ್ಫುಲ್ಲಾಗಿ ವಾಕ್ ಮಾಡಿ. ಕಾರ್ಡಿಯೋ ಪಲ್ಮರಿಗೆ ಹೆಲ್ಪ್ ಆಗಲಿ, ಬಾಡಿ ವೆಯ್ಟ್ ಕಡಿಮೆ ಆಗಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲಿ, ಡಯಾಬಿಟಿಸ್ ಬೇಗ ಕಂಟ್ರೋಲ್ ಬರಲಿ, ಹೈಪರ್ ಟೆನ್ಷನ್ ಬೇಗ ಕಂಟ್ರೋಲ್ ಬರಲಿ, ಮಚ್ ಮೋರ್ ಎಂಡೋರ್ಫಿನ್ಸ್ ರಿಲೀಸ್ ಆಗಲಿ. ಯು ವಿಲ್ ಹ್ಯಾವ್ ಎ ಮಚ್ ಮೋರ್ ಪವರ್ಫುಲ್ ಎಂಜಾಯಬಲ್ ವಾಕಿಂಗ್. ಸೊ ನಾಳೆಯಿಂದನೇ ಈ ಪವರ್ ವಾಕಿಂಗ್ನ ಪ್ರಾಕ್ಟೀಸ್ ಮಾಡಿ. ವಿಶ್ ಯು ಆಲ್ ಗುಡ್ ಹೆಲ್ತ್. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ ಅಂತ.
ರಕ್ಷಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತುಮಕೂರಿಂದ ಆರ್ಥೋಪೆಡಿಕ್ ಹಾಸ್ಪಿಟಲ್. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈಗಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಇವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪವರ್ ಬ್ರೇಕ್ ವಾಕಿಂಗ್ನ ಪ್ರಾಕ್ಟೀಸ್ ಮಾಡ್ತೀರಾ ಇಲ್ವಾ ಅಂತ. ಪವರ್ ವಾಕಿಂಗ್ನ ಪ್ರಾಕ್ಟೀಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ವೇಸ್ಟ್ ಕಡಿಮೆ ಆಗುತ್ತೆ ಅಂತ. ಒನ್ಸ್ ಅಗೈನ್ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಹೆಲ್ತ್.